ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಯಾರೆಲ್ಲ ಭಾಗ 1ರಿಂದ ಭಾಗ 4 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನನ್ನ ಕ್ಷಮಿಸುವೆಯಾ ಭಾಗ 5. ಬೆಳಗ್ಗೆ ಬೇಗನೆ ಎದ್ದೆ. ಇಂದಿನ ಸೂರ್ಯೋದಯ ಎಲ್ಲದಕ್ಕಿಂತ ಹೊಸದು. ಯಾಕೆ ಹೇಳಿ? ಇವತ್ತು ನಾನು ನನ್ನ ಅಪ್ಪನ ಬಳಿ ಹೋಗ್ತಾ ಇದ್ದೀನಿ. ಜಾನಕಿರಾಮ್ ಸರ್ ನನ್ನಪ್ಪ ಎಂದು ತಿಳಿದು ಇಂದಿಗೆ 16 ದಿನ. ಆದರೆ ಇಂದು ಮೊದಲ ಬಾರಿ ಅವರನ್ನು ಅಪ್ಪ ಎನ್ನುವ 2 ಅಕ್ಷರದ ಮಾಂತ್ರಿಕ ಪದದಿಂದ ಕರೆಯಲು ಹೋಗುತ್ತಿದ್ದೇನೆ. ಅಷ್ಟೇ ಅಲ್ಲ, ನನ್ನಮ್ಮ ತನ್ನ ರಾಮ್ನನ್ನು ಸೇರುವ ದಿನ. ಪಾಪ ಅಮ್ಮ ಅಪ್ಪನಿಗೆ ಇನ್ನೊಂದು ಮದುವೆ ಆಗಿದೆ ಎಂದುಕೊಂಡು ಅವರು ಚೆನ್ನಾಗಿರಲಿ ಎಂದು ಹರಸಿದ್ದಾರೆ. ಪೆದ್ದು ಮುದ್ದು ಅಮ್ಮ. ಅವಳಿಗೆ ಇವತ್ತು ಅಪ್ಪನ ಮನೆ ನೋಡಿ ಹೇಗಾಗಬಹುದು? ಕಲ್ಪನೆಯೇ ಇಷ್ಟು ಮುದ ನೀಡುವಾಗ ಅಲ್ಲಿಗೆ ಹೋದಾಗ ಹೇಗಿರಬಹುದು? ಕಣ್ಮುಚ್ಚಿ ಆಸ್ವಾದಿಸಿದೆ. ನಾನು ಎದ್ದ ತಕ್ಷಣ ಕಣ್ಮುಂದೆ ಕಾಣಿಸಿಕೊಳ್ಳುವ ದುರ್ಗಾ ಪರಮೇಶ್ವರಿಯನ್ನು ನೆನೆದೆ. ತಾಯಿ, ನೀನು ನನ್ನ ಕೈ ಬಿಡಲಿಲ್ಲ. ಕೊನೆಗೂ ನಮ್ಮ ನಿರೀಕ್ಷೆಯನ್ನು ಮುಟ್ಟಲು ಸಹಾಯ ಮಾಡಿದೆ. ಇವತ್ತು ಮೊದಲ ಬಾರಿ ಅಪ್ಪನ ಅಕ್ಕರೆಗೆ ಅಪ್ಪುಗೆ ಪಡೆಯಲು ಹೋಗುತ್ತಿದ್ದೇನೆ. ಆದಷ್ಟು ಬೇಗ ಅಪ್ಪ, ಅಮ್ಮನ ಜೊತೆ ನಿನ್ನ ದರ್ಶನಕ್ಕೆ ಬರುತ್ತೇನೆ. ಜೊತೆಗೆ ಅತ್ತೆ ಮಾವ ಆದಿತ್ಯ ಕೂಡ ಬರ್ತಾರೆ ಎಂದುಕೊಂಡವಳಿಗೆ ಕೊನೆಯ ಮಾತು ನಗು ತರಿಸಿತು. ಹೊದಿಕೆ ಸರಿಸಿ ಎದ್ದು ಅಮ್ಮನ ಬಳಿ ಹೋದೆ. ಅಮ್ಮ ಇನ್ನು ಸುಖನಿದ್ರೆಯಲ್ಲಿ ಇದ್ದಳು. ಹಲವು ದಿನಗಳ ಬಳಿಕ ಅಮ್ಮನ ಮುಖದಲ್ಲಿ ಸುಖನಿದ್ರೆಯ ಸೊಬಗಿತ್ತು. ಅವಳನ್ನು ನೋಡಿ, ಇನ್ನು ಕೆಲವು ಗಂಟೆಗಳಷ್ಟೇ ಅಮ್ಮ, ನಿನ್ನ ವನವಾಸ ಮುಗಿಯುತ್ತದೆ. ನೀನು ನಿನ್ನ ರಾಮ್ ಸೇರುವ ಸಮಯ ಹತ್ತಿರ ಬರುತ್ತಿದೆ ಎಂದು ಹೇಳಿ ಅವಳ ಹಣೆಗೊಂದು ಹೂ ಮುತ್ತನಿಟ್ಟು ಹೊರಬಂದೆ. ನಾನೇ ಕಾಫಿ ಮಾಡಿಕೊಂಡು ಹೋಗಿ ಅಮ್ಮನಿಗೆ ಅಚ್ಚರಿ ಹುಟ್ಟಿಸಿದೆ. ನಾನು ಮಾಡುತ್ತಿದ್ದೆ ಸಂಜು, ನೀನ್ಯಾಕೆ ಇಷ್ಟು ಬೇಗ ಎದ್ದೆ? ಅಕ್ಕರೆಯಿಂದ ಕೇಳಿದಳು ಅಮ್ಮ. ಇವತ್ತು ರಜೆ ಹಾಕಿದ್ದೀನಿ ಅಲ್ವಾ ಅಮ್ಮ, ಅದಕ್ಕೆ ನಾನೇ ಮಾಡಿದೆ ಎಂದೆ. ಇಬ್ಬರು ಒಟ್ಟಾಗಿ ಕಾಫಿ ಕುಡಿದೆವು. ಬೇಗ ರೆಡಿ ಆಗು ಅಮ್ಮ, ಇವತ್ತು ಈ ಸೀರೆ ಹಾಕೋ ಎಂದು ಆದಿತ್ಯ ಕೊಟ್ಟಿದ್ದ ಸೀರೆ ಅವಳ ಕೈಗಿಟ್ಟೆ. ಸೀರೆಯನ್ನು ನೋಡಿ ಅವಳ ಹರಳು ಕಣ್ಣುಗಳು ಇನ್ನೂ ಹರಳಿದವು. ಮೃದುವಾಗಿ ಸೀರೆ ಸವರಿದ್ದಳು. ಯಾವುದೋ ಮಧುರ ನೆನಪು ಅವಳನ್ನು ಅಪ್ಪಿದ್ದು ನನಗೆ ಗೋಚರವಾಯಿತು. ಎಲ್ಲಿತ್ತು ಈ ಸೀರೆ? ಯಾರ ಮನೆಗೆ ಹೋಗ್ತಾ ಇರೋದು ಸಂಜು? ಅಷ್ಟೇ ಮೆಲುವಾಗಿ ಕೇಳಿದಳು. ನಿನಗೆ ಅಂತಾನೆ ತಂದೆ ಅಮ್ಮ, ನನಗೆ ತುಂಬ ಬೇಕಾದವರು, ನಿನಗೆ ಅವರ ಪರಿಚಯ ಮಾಡಿಕೊಡಬೇಕು ಎಂದೆ. ಆಯಿತು ಎನ್ನುವಂತೆ ತಲೆ ಆಡಿಸಿದ ಅಮ್ಮ ಸ್ನಾನಕ್ಕೆ ಹೊರಟಳು. ನಾನು ಸ್ನಾನ ಮುಗಿಸಿ ಆದಿತ್ಯ ಕೊಟ್ಟಿದ್ದ ಸೀರೆ ಹುಟ್ಟೆ. ಕೆಂಪು ಒಡಲಿನ ಹಸಿರು ಹಂಚಿದ್ದ ಮೈಸೂರು ರೇಷ್ಮೆ ಸೀರೆ. ನನ್ನ ಬಾಳ ಸಂಗಾತಿ ಕೊಟ್ಟ ಮೊದಲ ಉಡುಗೊರೆ. ಅವರಷ್ಟೇ ಸುಂದರವಾಗಿತ್ತು. ಭುಜದವರೆಗಿದ್ದ ಕೂದಲನ್ನು ಬ್ರಷ್ ಮಾಡಿ ಚಿಕ್ಕ ಕ್ಲಿಪ್ ಹಾಕಿ ಹಾಗೆ ಬಿಟ್ಟೆ. ಅಪರೂಪಕ್ಕೆ ತುಟಿಗೆ ತೆಳುವಾಗಿ ಬಣ್ಣ ಲೇಪಿಸಿ ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡು ಅಲಂಕಾರ ಮಾಡಿಕೊಂಡೆ. ತೃಪ್ತಿಯಾಯಿತು. ಆದಿತ್ಯ ನಗುಮಗ ಕಣ್ಮುಂದೆ ತೇಲಿ ಬಂತು. ನಾಳೆ ಅತ್ತೆಯನ್ನು ಮಾಮನ ಕೈಗಿಟ್ಟು ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ ಎಂದ ಮಾತು ಕಿವಿಯಲ್ಲಿ ಗುಣುಗಿತು. ತುಟಿಗಳು ಅರಳಿದವು. ಅಮ್ಮನನ್ನು ನೋಡಲು ಹೋದಾಗ ನನ್ನ ಕಣ್ಣುಗಳನ್ನು ನಾನೇ ನಂಬದಷ್ಟು ಸುಂದರವಾಗಿ ಕಂಡಳು ನನ್ನಮ್ಮ. ಹಳದಿ ಬಣ್ಣದ ಉಡಲಿದ್ದ ಹಸಿರಂಚಿನ ಮೈಸೂರು ರೇಷ್ಮೆ ಸೀರೆಯಲ್ಲಿ ನನ್ನಮ್ಮ ಸಾಕ್ಷಾತ್ ದೇವತೆಯಂತೆ ಕಂಡಳು. ಸದಾ ಹತ್ತೆಯ ಸೀರೆಯಲ್ಲಿ ಅಮ್ಮನನ್ನು ನೋಡಿದ್ದ ನನಗೆ ಮೊದಲ ಬಾರಿಗೆ ಅವಳನ್ನು ರೇಷ್ಮೆ ಸೀರೆಯಲ್ಲಿ ನೋಡಿ ಹಾಯ್ ಎನಿಸಿತು. ಇನ್ನು ಅಪ್ಪ ಅಮ್ಮನನ್ನು ನೋಡಿ ಅದೆಷ್ಟು ಸಂಭ್ರಮ ಪಡುವರು ಎನ್ನುವ ಕಲ್ಪನೆಯೇ ಖುಷಿ ಕೊಟ್ಟಿತು. ಅಮ್ಮ ನನ್ನನ್ನು ಸೀರೆಯಲ್ಲಿ ನೋಡಿ ಕಣ್ಣರಳಿಸಿದರು. ಇದ್ಯಾವಾಗ ಸೀರೆಗಳನ್ನು ತಂದೆ ಸಂಜು? ತಡೆಯಲಾರದೆ ಕೇಳಿದಳು ಅನ್ನಿಸುತ್ತೆ. ನಿನ್ನೆ ಅಮ್ಮ, ತುಂಬ ಚೆನ್ನಾಗಿ ಕಾಣುತ್ತಿದ್ದೀಯಾ ಎಂದು ಹೇಳಿ ಅವಳನ್ನು ಅಪ್ಪಿಕೊಂಡೆ. ನೀನು ಕೂಡ ಮುದ್ದಾಗಿ ಕಾಣ್ತಾ ಇದ್ದೀಯಾ ಎಂದವಳೆ ಕಪ್ಪು ತೆಗೆದು ಎಡಗಲ್ಲದ ಮೇಲೆ ದೃಷ್ಟಿ ಬಟ್ಟು ಇಟ್ಟಳು. ಮೊಬೈಲ್ ರಿಂಗ್ ಅನಿಸಿತು. ಆದಿತ್ಯ ರಿಸೀವ್ ಮಾಡಿ ಮಾತನಾಡಿದೆ. ಅಮ್ಮ ಹೊರಡೋಣ, ಕಾರ್ ಬಂದಿದೆ ಎಂದೆ. ಅಮ್ಮ ತಲೆ ಆಡಿಸಿದಳು. ಇಬ್ಬರು ಕಾರು ಹತ್ತಿ ಹೊರಟೆವು. ಅದು ಅಪ್ಪನ ಕಾರು. ನಾನು ಅಮ್ಮನಿಗೆ ಹೇಳಲಿಲ್ಲ. ನನ್ನ ದೇಹ ಮನಸ್ಸು ಮೊದಲ ಬಾರಿ ಅವರನ್ನು ಅಪ್ಪ ಎಂದು ಕೂಗಿ ಅವರ ಪ್ರೀತಿಯ ಅಪ್ಪುಗೆಯಲ್ಲಿ ಸೇರಲು ಹಾತೊರೆಯುತ್ತಿದ್ದವು. ಇಷ್ಟು ವರ್ಷ ಯಾರನ್ನು ಇಲ್ಲ ಎಂದುಕೊಂಡಿದ್ದೆನೋ ಅವರನ್ನು ಸೇರುವ ನಿರೀಕ್ಷೆ ನನ್ನದು. ಅಮ್ಮನ 23 ವರ್ಷದ ನಿರೀಕ್ಷೆ ಒಂದು ಹಂತ ಮುಟ್ಟುವ ಸಮಯ. ಅಮ್ಮ ಕಿಟಕಿಯಿಂದ ಹೊರಗೆ ನೋಡುತ್ತಾ ಕುಳಿತಿದ್ದಳು. ಅವಳು ನೋಡೇ ಇರದ ಬೆಂಗಳೂರಿನ ಅವಳ ಮನೆಯ ದಾರಿಯ ಪರಿಚಯ ಮಾಡಿಕೊಳ್ಳಲಿ ಎಂದು ನಾನು ಕೂಡ ಮೌನವಾಗಿ ಕುಳಿತೆ. ನನ್ನ ಹೃದಯದ ಬಡಿತ ಕ್ಷಣ ಕ್ಷಣಕ್ಕೂ ಏರುತ್ತಿತ್ತು. 20 ನಿಮಿಷಗಳ ಮೌನ ಪಯಣ ನಮ್ಮ ಗಮ್ಯವನ್ನು ತಲುಪಿಸಿತು. ಅಪ್ಪನ ಮನೆ, ಸೀತಾರಾಮ್ ಸದನ, ಇನ್ನು ಮುಂದೆ ನಮ್ಮ ಮನೆ. ಅಮ್ಮ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದಳು. ಮನೆಯ ಮುಂದಿನ ಹೆಸರು ಕೂಡ ಗಮನಿಸಲಿಲ್ಲ.
ಕಾರಿನಿಂದ ಇಳಿದ ನಮ್ಮನ್ನು ಎದುರುಗೊಂಡಿದ್ದು ಆದಿತ್ಯ. ಅಮ್ಮ ಅಚ್ಚರಿಯಿಂದ ನೋಡುತ್ತಿದ್ದಂತೆ ಅತ್ತೆ ಬಂದು ಅಮ್ಮನನ್ನು ಅಪ್ಪಿಕೊಂಡರು. ಅವರನ್ನು ನೋಡಿ ಅಮ್ಮನ ಕಣ್ಣಲ್ಲಿ ನೀರು ಉಕ್ಕಿತು. ನನ್ನನ್ನು ಕ್ಷಮಿಸು ಸೀತಾ. ಒಂದು ಕ್ಷಣದ ಮೋಹ ನಿನ್ನನ್ನು ಇಷ್ಟು ಕಷ್ಟದ ದಿನಗಳಿಗೆ ದೂಡುವುದು ಎಂದು ನಾನು ಎಣಿಸಿರಲಿಲ್ಲ ಎಂದು ಹೇಳಿದವರ ಬಾಯಿ ಮುಚ್ಚಿದ್ದು ಅಮ್ಮನೇ. ಇಬ್ಬರು ಕಣ್ಣೀರು ಹಾಕಿ ದುಃಖಿಸಿದರು. ಮಾವನಂತೂ ಅಮ್ಮನಿಗೆ ಕೈ ಮುಗಿದು ಕ್ಷಮೆ ಕೇಳಿದರು. ಅಮ್ಮ ಅವರ ಪಾದಗಳಿಗೆ ಎರಗಿ ಆಶೀರ್ವಾದ ಬೇಡಿದಳು. ಅಪ್ಪ, ಇಂತಹ ಸಂಸ್ಕಾರ ನನ್ನ ಅಮ್ಮನದು. ಅದನ್ನು ನೋಡಿ ನನ್ನ ಕಣ್ತುಂಬಿ ಬಂತು. ಆದಿತ್ಯ ಅಮ್ಮನ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದರು. ನನಗೂ ಅಮ್ಮನ ಹಿಂದೆ ಹೋಗುವ ಮನಸ್ಸಾಯಿತು. ಆದರೆ ಮೊದಲು ಅಮ್ಮ ಅಪ್ಪನನ್ನು ಸೇರಲಿ ಎಂದುಕೊಂಡು ಅಲ್ಲೇ ಅತ್ತೆ ಮಾವನ ಜೊತೆ ಉಳಿದೆ. ಅವರಿಬ್ಬರು ಇನ್ನೂ ಕಣ್ಣೀರು ಹರಿಸುತ್ತಿದ್ದರು. ಅವರ ಪಕ್ಕ ಕುಳಿತು ಸಮಾಧಾನ ಮಾಡಿದೆ. ಆದಿತ್ಯ ಒಬ್ಬರೇ ಬಂದರು. ಬಂದವರು ನನ್ನೆದುರು ಕುಳಿತರು. ಅವರ ಕಣ್ಣಲ್ಲಿ ನನ್ನ ಬಗ್ಗೆ ಮೆಚ್ಚುಗೆ ಇತ್ತು. ರಾತ್ರಿ ಹೇಳಿದ್ದು ನೆನಪಾಯಿತು. ದೊಡ್ಡವರಿದ್ದುದರಿಂದ ಸುಮ್ಮನಿದ್ದಾರೆ ಎಂದು ಅರ್ಥವಾಯಿತು. ಅತ್ತೆ ತಿಂಡಿಯ ತಯಾರಿ ನೋಡಲು ಹೊರಟರು. ಮಾವ ಪೇಪರ್ ಹಿಡಿದರು. ಆದಿತ್ಯ ನನ್ನ ಹತ್ತಿರ ಬರುತ್ತಿದ್ದಂತೆ ಅವರ ಕೈಗೆ ಸಿಕ್ಕಿಕೊಳ್ಳಲು ನಾಚಿಕೆ ಆಯಿತು. ಅತ್ತೆ ಎನ್ನುತ್ತಾ ಅಡುಗೆ ಮನೆಗೆ ನಡೆದು ಬಿಟ್ಟೆ. ಆದಿತ್ಯ ನನ್ನ ಹಿಂದೆಯೇ ಬಂದರು. ಅತ್ತೆ ಮಾಡಿದ್ದ ತಿಂಡಿಯನ್ನು ಬಡಿಸುವ ಪಾತ್ರಗಳಿಗೆ ತೆಗೆದಿಡುವಲ್ಲಿ ಸಹಾಯ ಮಾಡುತ್ತಾ ನಿಂತೆ. ಆದಿತ್ಯ ಅಲ್ಲೇ ನಿಂತು ನನ್ನನ್ನೇ ಗಮನಿಸುತ್ತಿದ್ದರು. ಅವರಿಗೆ ನನ್ನೊಟ್ಟಿಗೆ ಮಾತನಾಡುವ ಚಡಪಡಿಕೆ ಕಾಣಿಸುತ್ತಿತ್ತು. ಅತ್ತೆಗೆ ಅರಿವಾಗಿರಬೇಕು ಆದಿತ್ಯ ಚಡಪಡಿಕೆ. ಏನು ಆದಿ, ಇವತ್ತು ಆಸ್ಪತ್ರೆಗೆ ಹೋಗುವ ಇಚ್ಛೆ ಇಲ್ವಾ? ಇನ್ನೂ ತಯಾರಾಗಿಲ್ಲ ಎಂದರು. ಇಲ್ಲ ಅಮ್ಮ, ಇವತ್ತು ರಜೆ ಮಾಡಿದ್ದೀನಿ ಎಂದ ಆದಿತ್ಯ ನೋಟ ನನ್ನ ಮೇಲೆಯೇ ಇತ್ತು. ಮಗನ ಕಡೆ ನೋಡಿದ್ದ ಅತ್ತೆಯ ಮುಖದಲ್ಲಿ ನಗುವಿತ್ತು. ಒಳ್ಳೆದಾಯ್ತು ಬಿಡು, ಹೋಗು, ಟೇಬಲ್ ಮೇಲೆ ತಟ್ಟೆ ಜೋಡಿಸು ಎಂದು ತಟ್ಟೆಗಳನ್ನು ಅವರ ಕೈಗೆ ಕೊಟ್ಟರು. ಆದಿತ್ಯ ಅತ್ತೆಯ ಕಡೆ ಹುಸಿಕೋಪದಿಂದ ನೋಡುತ್ತಾ ತಟ್ಟೆ ಹಿಡಿದು ಹೊರಟರು. ನಾನು ಮೆಲ್ಲಗೆ ನಕ್ಕೆ. ಅತ್ತೆ ನನ್ನ ಕೈ ಹಿಡಿದು, ನಾನು ಮಾಡಿದ ತಪ್ಪನ್ನು ಕ್ಷಮಿಸುತ್ತೀಯಾ ಪುಟ್ಟ ಕೇಳಿದರು. ಅತ್ತೆ, ಎಲ್ಲವೂ ಸರಿಯಾಗುತ್ತಿರುವಾಗ ಯಾಕೆ ಹಳೆಯ ನೋವನ್ನು ನೆನಪು ಮಾಡಿಕೊಳ್ಳುತ್ತೀರಾ? ಎಲ್ಲವನ್ನೂ ಮರೆತು ಇನ್ಮುಂದೆ ಸಂತೋಷದ ಕ್ಷಣಗಳನ್ನು ಮಾತ್ರ ಸವಿಯೋಣ ಎಂದು ಅವರನ್ನು ಅಪ್ಪಿದೆ. ಅವರು ನನ್ನ ಬೆನ್ನು ನೆವರಿಸಿದರು. ಅಲ್ಲಿಗೆ ಬಂದ ಆದಿತ್ಯ, ಅಮ್ಮ, ಇದು ಮೋಸ. ನಾನೇನು ತಪ್ಪು ಮಾಡಿದ್ದೆ? ನನಗೆ ಕೆಲಸ, ಇವಳಿಗೆ ಪ್ರೀತಿಯ ಅಪ್ಪುಗೆ ಎಂದು ಮುಖ ಊದಿಸಿದರು. ಸಾಕ್ ನಿನ್ನ ನಾಟಕ. ಎಂತಹ ಕೆಲಸ ಹೇಳಿದ್ದು ನಾನು? ತಿಂಡಿ ತಿಂದು ಪುರೋಹಿತರ ಬಳಿ ಹೋಗಬೇಕು ಎಂದರು. ಯಾಕೆ ಪುರೋಹಿತರು ಕೇಳಿದರು ಆದಿತ್ಯ. ನಿನಗೆ ಮೂಗ್ದಾರ ಹಾಕಿಸಲು ಎಂದ ಅತ್ತೆ ಅವರ ಕಿವಿ ಹಿಂಡಿದರು. ಅಮ್ಮ, ಇದು ಮೂಗಲ್ಲ, ಕಿವಿ ಎಂದು ಆದಿತ್ಯ ಹುಸಿ ನೋವಿನ ಮುಖ ಮಾಡುತ್ತಾ ಹೇಳಿದರು. ನನಗೆ ಅಮ್ಮ ಮಗನನ್ನು ನೋಡಿ ನಗು ಬಂತು. ಅತ್ತೆ ಆದಿತ್ಯ ಕಿವಿ ಬಿಟ್ಟು ಕೆನ್ನೆಗೊಂದು ಪುಟ್ಟ ಪೆಟ್ಟು ಕೊಟ್ಟು ತರ್ಲೆ ಎಂದು ನಗುತ್ತಾ ಹೊರಗೆ ನಡೆದರು. ನಾನು ಅವರ ಹಿಂದೆಯೇ ನಡೆದೆ. ಆದಿತ್ಯ ನನ್ನ ಹಿಂದೆ ಬಂದರು. ಹಾಲ್ನಲ್ಲಿ ಕುಳಿತಿದ್ದ ಮಾವನ ಪಕ್ಕ ಕುಳಿತ ಅತ್ತೆ ನನ್ನನ್ನು ಅವರ ಪಕ್ಕದಲ್ಲೇ ಕೂರಿಸಿಕೊಂಡರು. ಎಲ್ಲರಿಗೂ ಮುಂದೇನಾಗಬಹುದು ಎನ್ನುವ ಕಾತುರ ಹೆಚ್ಚಿತು. ಸೀತಾ ನಮ್ಮನ್ನು ಕ್ಷಮಿಸುತ್ತಾಳೆ ಅಲ್ವಾ ಎಂದ ಮಾವನ ಕಳವಳದ ಮಾತಿಗೆ ಅವರ ಕಡೆ ನೋಡಿದೆ. ಖಂಡಿತ ಮಾವ, ಅಮ್ಮ ಎಂದು ಯಾರನ್ನೂ ದ್ವೇಷಿಸಿದವಳೇ ಅಲ್ಲ ಎಂದ ಮಾತಿಗೆ ಅತ್ತೆ ನನ್ನ ಕೈ ಹಿಡಿದರು. ಅವರ ಕೈ ನಡುಗುತ್ತಿತ್ತು. ಕಣ್ಣಲ್ಲೇ ಅವರಿಗೆ ಧೈರ್ಯ ಹೇಳಿ, ಅಮ್ಮನ ಹತ್ತಿರ ಹೋಗೋಣ ಆದಿತ್ಯ, ಅಪ್ಪನನ್ನು ನೋಡಬೇಕು ಕೇಳಿದೆ. ನನ್ನ ನಿರೀಕ್ಷೆ ಅರ್ಥವಾಯಿತು ಆದಿತ್ಯಗೆ. ಸರಿ ಎನ್ನುವಂತೆ ಇದ್ದರು. ನಾನು ಅವರ ಜೊತೆ ಹೋದೆ. ಅಪ್ಪನ ರೂಮಿಗೆ ಹೋದೆವು. ಅಪ್ಪನನ್ನು ಮೊದಲ ಬಾರಿ ಅಪ್ಪ ಎಂದು ಕರೆಯುವ ಉದ್ವೇಗಕ್ಕೆ ಮೈ ನವಿರಾಗಿ ನಡುಗುತ್ತಿತ್ತು. ಅಪ್ಪನ ಕೈ ಹಿಡಿದು ನಿಂತಿದ್ದ ಅಮ್ಮನ ಮುಖದಲ್ಲಿ ಸಂತೋಷದ ಹೊಳಪಿತ್ತು. ನನ್ನನ್ನು ನೋಡಿ, ಸಂಜು ನಿಮ್ಮ ಮಗಳು ಎಂದು ನನ್ನ ನಡುಗುತ್ತಿದ್ದ ಕೈ ಅಪ್ಪನ ಕೈಗೆ ಕೊಟ್ಟರು. ಅಪ್ಪನ ಕಣ್ಣಲ್ಲಿ ನನ್ನ ಕೂಗಿನ ನಿರೀಕ್ಷೆ ಇತ್ತು. ಎಷ್ಟೋ ವರ್ಷಗಳಿಂದ ಬಯಸಿದ್ದೆ ಇದನ್ನು ಹೇಳಲು. 2 ಅಕ್ಷರದ ಮಾಂತ್ರಿಕ ಪದ ಅಪ್ಪ ಎಂದು ಅವರನ್ನಪ್ಪಿದೆ. ಎಷ್ಟೋ ವರ್ಷಗಳಿಂದ ಕೇಳಬಯಸಿದ್ದ ಕರೆ ಕೊನೆಗೂ ಕೇಳಿಸಿತು. ಇಷ್ಟು ವರ್ಷ ಕೇಳದೇ ಇದ್ದ ಪ್ರೀತಿಯ ಕೂಗು. ಮಗಳೇ ಎನ್ನುತ್ತಾ ಅವರು ನನ್ನನ್ನು ತೋಳುಗಳಿಂದ ಬಳಸಿದರು. ಅಪ್ಪ ಎನ್ನುವ ಮಾಂತ್ರಿಕನ ತೋಳಿನ ಆಸರೆಯಲ್ಲಿ ನಿಜಕ್ಕೂ ಎಷ್ಟು ನೆಮ್ಮದಿ ಇದೆ. ಜೀವನ ಸಾರ್ಥಕ ಅನ್ನಿಸಿತು. ನನ್ನ ನಿರೀಕ್ಷೆ ನನಗೆ ಸಿಕ್ಕಿತು. ಇಬ್ಬರ ಕಣ್ಣಲ್ಲೂ ಹನಿಗಳು ಉದರಿದವು, ಆನಂದದ ಹನಿಗಳು. ಆದಿತ್ಯ ಅಮ್ಮನನ್ನು ಅಪ್ಪಿದರು. ಅತ್ತೆ, ಇಂದಿಗೆ ನಿಮ್ಮ ವನವಾಸ ಮುಗಿಯಿತು.
ಇನ್ನೇನಿದ್ದರೂ ನೀವು ನಿಮ್ಮ ರಾಮ್ ಜೊತೆ ನಗು ನಗುತ್ತಾ ಬಾಳಿ ನನಗೆ ನನ್ನ ಸಂಜು ಕೊಡಿ ಎಂದರು. ಅಮ್ಮನ ಮುಖದಲ್ಲಿ ಅಚ್ಚರಿ ಇಣುಕಿತು. ನನ್ನನ್ನು ನೋಡಿ ಆದಿತ್ಯ ಕಡೆ ತಿರುಗಿದರು. ಹೌದೇ ಎನ್ನುವಂತೆ ನೋಡಿದರು. ಆದಿತ್ಯ, ಹೌದು ಅತ್ತೆ, ನನಗೆ ಸಂಜು ಬೇಕು ಎಂದು ಹೇಳುತ್ತಾ ನನ್ನ ಪಕ್ಕ ಬಂದರು. ಅಪ್ಪ ನನ್ನ ಕೈ ಆದಿತ್ಯ ಕೈಗೆ ಒಪ್ಪಿಸಿ ಅಮ್ಮನ ಬಳಿ ಹೋಗಿ, ಈಗಲಾದರೂ ಏನಾದರೂ ಮಾತನಾಡು ಸೀತಾ ಎಂದರು. ಅಮ್ಮನ ಮುಖದಲ್ಲಿ ಅದೇ ಪ್ರಶಾಂತ ಭಾವ. ನಾನೇನು ಮಾತನಾಡಲಿ, ನನ್ನ ರಾಮ್ ಹೇಳಿದ್ದೆ ನಾನು ಹೇಳುವುದು, ನಗುತ್ತಾ ನುಡಿದರು. ಅಪ್ಪ ಅಮ್ಮನನ್ನು ಅಪ್ಪಿದರು. ಅತ್ತೆ ಮಾವ ಕೂಡ ನಮ್ಮನ್ನು ಕೂಡಿಕೊಂಡರು. ನಾವೆಲ್ಲ ನಿರೀಕ್ಷಿಸುತ್ತಿದ್ದಂತೆ ಸೀತಾರಾಮ್ ಸಂಗಮವಾಯಿತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.